ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ನ್ಯಾಚುರಲ್ ಆಗಿ ಹೊಟ್ಟೆ ಹಸಿವನ್ನು ಬರೆಸೋದು ಹೇಗೆ ಅಂತ ನೋಡೋಣ. ಮಕ್ಕಳಿಗೆ ಅಂತೂ ಊಟ ಮಾಡಿಸೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಸಾಹಸನೇ ಪಡಬೇಕಾಗುತ್ತೆ ಮಕ್ಕಳಿಗೆ ಊಟ ಮಾಡಿಸೋಷ್ಟರಲ್ಲಿ. ನಮಗಂತೂ ಸಾಕಾಗ್ಬಿಡುತ್ತೆ. ಅದು ಎಲ್ಲ ತಾಯಂದ್ರಿಗೂ ಇರೋವಂಥ ಪ್ರಾಬ್ಲಮ್ಸು. ಪೇರೆಂಟ್ಸ್ಗಂತೂ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅಷ್ಟೊಂದು ಹಠ ಮಾಡ್ತಾರೆ ಅವರು ಊಟ ಮಾಡೋದಕ್ಕೆ. ಸಾಮಾನ್ಯವಾಗಿ ಮಕ್ಕಳಿಗೆ 6 ತಿಂಗಳವರೆಗೂ ಯಾವುದೇ ಥರದ ಆಹಾರವನ್ನು ಫುಡ್ಡನ್ನು ಕೊಡೋದಿಲ್ಲ. ತಾಯಿಯ ಎದೆ ಹಾಲನ್ನು ಬಿಟ್ಟರೆ ಮಕ್ಕಳಿಗೆ 6 ತಿಂಗಳಾದಮೇಲೆ ಒಂದೊಂದೇ ಆಹಾರವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. 6 ತಿಂಗಳಿಗೂ ಮುಂಚೆನೇ ಫುಡ್ಡನ್ನು ಪ್ರೊವೈಡ್ ಮಾಡೋದು ಅಷ್ಟೊಂದು ಸರಿಯಲ್ಲ. ಅದರಲ್ಲೂ ಕೆಲವೊಬ್ಬರು 3-4 ತಿಂಗಳಿಗೆ ಸ್ವಲ್ಪ ಲಿಕ್ವಿಡ್ ಆದಂಥ ಆಹಾರವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ಸೆರೆಲ್ಯಾಕ್ ಸರಿ, ರಾಗಿ ಸರಿ, ಆ ಥರದ್ದೆಲ್ಲ 3-4 ತಿಂಗಳಿಗೆ ಅದನ್ನೆಲ್ಲ ಅವರು ತಗೊಂಡು ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಮಕ್ಕಳಿಗೆ ಇರಲ್ಲ. ಹಾಗಾಗಿ ಏನೇ ಆಹಾರವನ್ನು ಸ್ಟಾರ್ಟ್ ಮಾಡೋಂಗಿದ್ರು, ಏನೇ ಫುಡ್ಡನ್ನು ಕೊಡಬೇಕಾದ್ರೂ 6 ತಿಂಗಳ ಆದಮೇಲೆ ಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆವಾಗಲೇ ಮಕ್ಕಳ ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ. ಈಗ ಪ್ರಾಬ್ಲಮ್ ಏನಪ್ಪ ಅಂದರೆ, ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ, ಬಲವಂತವಾಗಿ ಊಟನ ಮಾಡಿಸ್ಬೇಕು, ನಮ್ಮ ಮಗು ಊಟ ಮಾಡಲ್ಲ ಅನ್ನೋ ಕಂಪ್ಲೇಂಟ್ಸೇ ಎಲ್ಲ ಪೇರೆಂಟ್ಸ್ದು. ಇದೊಂದು ದೊಡ್ಡ ಕಂಪ್ಲೇಂಟ್ ಅಂತಲೇ ಹೇಳ್ಬೋದು. 1 ಅಥವಾ 2 ದಿನ ಬಲವಂತವಾಗಿ ಊಟನ ಮಾಡಿಸ್ತೀವಿ. 3ನೇ ದಿನ ಏನಪ್ಪ ಮಾಡ್ತೀವಿ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಮೆಡಿಸನ್ ಕೊಡಿಸ್ತೀವಿ, ಟ್ಯಾಬ್ಲೆಟು, ಸಿರಪ್ಪು, ಆ ಥರ ಟಾನಿಕ್ ಎಲ್ಲ ಕೊಡಿಸ್ತೀವಿ. ಅದೇ ಎಷ್ಟು ದಿನ ಅಂತ ಈ ಥರ ಮೆಡಿಸನ್ ಕೊಡ್ಸೋಕ್ಕಾಗುತ್ತೆ ಹೇಳಿ? ಅದು ಪ್ರತಿ ಬಾರಿ ಅದೇ ಥರ ಮಾಡೋದ್ರಿಂದ ಮಕ್ಕಳ ಹೆಲ್ತ್ ಮೇಲೂ ಅದು ಪ್ರಭಾವ ಬೀರುತ್ತೆ. ಅದರಲ್ಲೂ ಅವೆಲ್ಲ ಅಷ್ಟೊಂದು ವರ್ಕ್ ಆಗಲ್ಲ. ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತೂ ಅಲ್ವೇ ಅಲ್ಲ. ತಕ್ಷಣಕ್ಕೆ ಅದು ಏನೋ ಟ್ಯಾನಿಕ್ ಆಗಿದಾಗ ಸ್ವಲ್ಪ 1 ದಿನ 2 ದಿನ ಹಶ್ವಾಗ್ಬೋದು. ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಹಶ್ವೇ ಆಗಲ್ಲ. ಅದೇ ಥರನೇ ಅದೇ ಅಭ್ಯಾಸ ಆಗಿಬಿಟ್ರೆ ಲೈಫ್ ಲಾಂಗ್ ಅದೇ ಥರನೇ ಆಗಿಬಿಡುತ್ತೆ. ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಮನೆಯಲ್ಲೇ ಒಂದು ಸಿಂಪಲ್ ಆದ ಹೋಮ್ ರೆಮಿಡಿ, ಹೆಲ್ದಿಯಾಗಿ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡಿ ನೋಡಿ. ಯಾವ ರೀತಿ ಹೊಟ್ಟೆ ಹಸಿವು ಬರುತ್ತೆ, ಯಾವ ರೀತಿ ಮಕ್ಕಳು ಊಟ ಮಾಡ್ತಾರೆ ಅಂತ ನೀವೇ ಹೇಳ್ತೀರಾ. ಇದನ್ನೇನಾದರೂ ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ. ಮಕ್ಕಳಿಗೆ ಊಟ ಮಾಡಿಸೋ ಕಷ್ಟ ಎಲ್ಲ ತಾಯಂದ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾಕೆಂದರೆ ನನಗೂ ಗೊತ್ತು ಮಗುಗೆ ಊಟ ಮಾಡಿಸೋದು ಕಷ್ಟ ಎಷ್ಟು ಅಂತ. ನಾನು ಈ ರೆಮಿಡಿಯನ್ನು ಟ್ರೈ ಮಾಡಿ ಆಮೇಲೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು 100% ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ ಈ ರೆಮಿಡಿ ಎಷ್ಟು ಕೆಲಸ ಮಾಡುತ್ತೆ ಅಂತ. ಅಡುಗೆ ಮನೆಯಲ್ಲಿ ಸರ್ವೇಸಾಮಾನ್ಯವಾಗಿ ಜೀರಿಗೆ ಇದ್ದೇ ಇರುತ್ತೆ. ಈ ಜೀರಿಗೆಯಿಂದ ಯಾವ ರೀತಿ ಕಷಾಯವನ್ನು ಮಾಡಿ ವಾರಕ್ಕೆ 3 ಟೈಮ್ ಕುಡಿಸೋದ್ರಿಂದ ಯಾವ ರೀತಿ ಮಕ್ಕಳಿಗೆ ಹೊಟ್ಟೆ ಹಸಿವು ಹೆಚ್ಚಾಗಿ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಜೀರಿಗೆಯನ್ನು ತಗೊಂಡು ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಅಂದರೆ ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಹುರಿದಿದ್ದಾದಮೇಲೆ ಆರಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಮಾಡ್ಕೊಂಡ್ರೆ ಚಿಕ್ಕ ಮಕ್ಕಳಿಗೆ, ಅಂದರೆ 6 ತಿಂಗಳು 7 ತಿಂಗಳು ಆ ಥರ ಮಕ್ಕಳಿಗೆ 15 ದಿನ ಅಥವಾ 1 ತಿಂಗಳು ಆಗುತ್ತೆ. ವಾರಕ್ಕೆ ಇದನ್ನು 3 ಬಾರಿ ಕುಡಿಸಿದ್ರೆ ಸಾಕು. ಇನ್ನು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಜೀರಿಗೆ ಪುಡಿನ ಏನಪ್ಪ ಮಾಡಬೇಕು ಅಂದರೆ, ಅರ್ಧ ಲೋಟ ನೀರಿಗೆ ಒಂದು 4-5 ಚಿಟಿಕೆಯಷ್ಟು ಜೀರಿಗೆ ಪೌಡರನ್ನು ಹಾಕಿ. ಫ್ರೆಂಡ್ಸ್, ಇದು 6-7 ತಿಂಗಳು ಮಕ್ಕಳಿಗೆ ಆದರೆ 4-5 ಚಿಟಿಕೆ ಸಾಕು. ಸ್ಪೂನೆಲ್ಲ ಚಿಟಿಕೆ ಎಲ್ಲ ಹಾಕಿದ್ರೆ ಸಾಕಾಗುತ್ತೆ. ಅದನ್ನು ಒಂದು 3-4 ಸ್ಪೂನ್ ನೀರಾಗೋವರೆಗೂ ಚೆನ್ನಾಗಿ ಕುದಿಸಿ, ನೀರಲ್ಲಿ ಜೀರಿಗೆ ಪುಡಿನ ಮಾತ್ರ ಅದನ್ನು ಹಾಕಿ ಕುದಿಸಿ ಸ್ವಲ್ಪ ಆರಿಸಿ ಮಕ್ಕಳಿಗೆ ಹೇಳೋಷ್ಟರಲ್ಲಿ ಆರಿಸಿ ಇಟ್ಟಿರಿ. ಬೆಳಗ್ಗೆ ಅವರು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏನನ್ನೂ ಕುಡಿಸದೆ, ಅಂದರೆ ಹಾಲನ್ನು ಕುಡಿಸದೆ ಒಂದು 3-4 ಸ್ಪೂನ್ ಮಕ್ಕಳಿಗೆ ಕುಡಿಸಿ ಖಾಲಿ ಹೊಟ್ಟೆಯಲ್ಲಿ. ಇದು ತುಂಬ ಹಸಿವನ್ನು ಹೆಚ್ಚಿಸುತ್ತೆ. ಇದು ಒಂದು ದಿನಕ್ಕೆ 3-4 ಸ್ಪೂನ್, 3 ಅಥವಾ 4 ಸ್ಪೂನ್ ಈ ಜೀರಿಗೆ ಕಷಾಯವನ್ನೇ ಕುಡಿಸಿದ್ರೆ ಸಾಕು. ಅದು 3 ದಿನದವರೆಗೂ ಅದರ ಎಫೆಕ್ಟ್ ಆಗೇ ಇರುತ್ತೆ. ಮತ್ತೆ 3ನೇ ದಿನ ಅದನ್ನೇ ಮಾಡಿ. ಈ ಥರ ಕಷಾಯ ಮಾಡಿ ಇಟ್ಟು ವಾರ ಪೂರ್ತಿ ಅದನ್ನೇ ಕುಡಿಸೋದಲ್ಲ. ನೀವು ಯಾವಾಗ ಕುಡಿಸ್ತೀರೋ ಆವಾಗಲೇ ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಸ್ವಲ್ಪನೂ ಊಟ ಮಾಡಲ್ಲ, ಚೆನ್ನಾಗಿ ಊಟ ಮಾಡಲಿ ಅಂತ ಪ್ರತಿದಿನ ಕುಡಿಸೋದು ಆ ಥರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ದಿನ ಬಿಟ್ಟು ದಿನ ವಾರಕ್ಕೆ 3 ಸಾರಿ 3-4 ಸ್ಪೂನ್ ಅಥವಾ 2 ಸ್ಪೂನ್ ಕುಡಿಸ್ತಾ ಬಂದರೆ ಸಾಕು. ಸ್ವಲ್ಪ ದಿನ ಇದನ್ನು ಮಾಡ್ತಾ ಬನ್ನಿ. ತಾನಾಗ್ತಾನೆ ಮಕ್ಕಳಿಗೆ ಹಸಿವು ಹೆಚ್ಚಾಗುತ್ತೆ. ತಾನಾಗ್ತಾನೆ ಅವರೇ ಊಟನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು 1 ವರ್ಷ ಮಕ್ಕಳಿಗೆ ಆದರೆ 1 ಸ್ಪೂನ್ ಜೀರಿಗೆ ಕಷಾಯವನ್ನು, ಅಂದರೆ ಒಂದು ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ ಕಷಾಯವನ್ನು ಮಾಡಿ ಕುಡಿಸ್ಬೋದು. ಅದನ್ನು ಅಷ್ಟೇ 2 ದಿನಕ್ಕೆ ಅಥವಾ 3 ದಿನಕ್ಕೆ ಅಥವಾ ದಿನ ಬಿಟ್ಟು ದಿನ ಕುಡಿಸ್ಬೋದು ಅಷ್ಟೇ. ಎಷ್ಟೇ ಏಜ್ ಇರಲಿ ಪ್ರತಿದಿನ ಕುಡಿಸೋದು ಬೇಡ. ಈ ರೀತಿ ಮಾಡಿದ್ರೆ ಸಾಕು, ಮಕ್ಕಳು ಅವರೇ ಊಟನ ಮಾಡ್ತಾರೆ. ಅಂದರೆ ಈ ಕಷಾಯವನ್ನು, ಜೀರಿಗೆ ಕಷಾಯವನ್ನು ಕೊಡೋದ್ರಿಂದ ಹಸಿವು ಹೆಚ್ಚಾಗುತ್ತೆ. ತಿಂದಂತಹ ಆಹಾರನ ಸುಲಭವಾಗಿ ಜೀರ್ಣ ಆಗುತ್ತೆ.
ಮತ್ತೊಂದೇನಪ್ಪ ಅಂದರೆ ನೀವೇ ಮಕ್ಕಳಿಗೆ ಹೆಚ್ಚಾಗಿ ಬಲವಂತ ಮಾಡೋದಕ್ಕೆ ಹೋಗಬೇಡಿ. ಅವ್ರಿಗೆ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ 2-3 ವರ್ಷದ ಮಕ್ಕಳಿಗೆ ಪ್ಲೇಟಲ್ಲೇ ಹಾಕ್ಕೊಟ್ಬಿಡಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಅವ್ರಿಗೆ ಎಷ್ಟು ಇಷ್ಟನೋ ಅಷ್ಟು ತಿಂದು ಸುಮ್ಮನೆ ಆಗ್ತಾರೆ. ತುಂಬ ಬಲವಂತ ಮಾಡಿ ಯಾವುದೇ ಕಾರಣಕ್ಕೂ ಊಟ ಮಾಡಿಸೋದಕ್ಕೆ ಹೋಗಬೇಡಿ. ಈ ಥರ ಕಷಾಯವನ್ನು ಕೊಡ್ತಾ ಇದ್ದರೆ ಅವರೇ ಊಟನ ಕೇಳಿ ತಿಂತಾರೆ. ಈ ಕಷಾಯವನ್ನು ಕೊಟ್ಟು ನೋಡಿ ಅವರೇ ಊಟವನ್ನು ಕೇಳಿ ಕೇಳಿ ಹಾಕ್ಸ್ಕೊಂಡು ತಿಂತಾರೆ. ನಿಜವಾಗ್ಲೂ ಇದು 100% ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಒಂದೆರಡು ಸಲ ಬೇಡ ಅಂದ್ರೂ ಮೂರನೇ ಸಲ ತಿಂತಾರೆ. ಆದಷ್ಟು ನೀವು ಮಾಡೋ ಅಡುಗೆನ ನೀವೇನು ಮಾಡಿರ್ತೀರೋ ಆ ಅಡುಗೆನೇ ಸ್ವಲ್ಪ ಗಾರ್ನಿಷ್ ಮಾಡಿ, ಅದಕ್ಕೇನೋ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿ ಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಏನೋ ಅವ್ರಿಗೊಂಥರ ಅಟ್ರಾಕ್ಟಿವ್ ಆಗೋ ಥರ ಆಗುತ್ತೆ. ಅದನ್ನು ನೋಡಿದ ತಕ್ಷಣ ಏನೋ ಒಂಥರ ಅಟ್ರಾಕ್ಷನ್ ಆಗಿ ಕಾಣಿಸಿದ್ರೆ ಮಕ್ಕಳು ಖಂಡಿತವಾಗ್ಲೂ ತಿಂದೇ ತಿಂತಾರೆ. ಅದಕ್ಕೆ ಏನೋ ಇವಾಗ ಅನ್ನ ಸಾಂಬಾರು ಮಾಡ್ತೀರಾ, ಅದ್ರ ಮೇಲೆ ಏನೋ ಒಂದು ಕುಕುಂಬರ್ ಪೀಸ್ ಇಡೋದು, ಅನ್ನವನ್ನು ಏನೋ ಒಂದು ಬೇರೆ ಶೇಪಲ್ಲಿಟ್ಟು ಅದಕ್ಕೆ ಅದ್ರ ಮೇಲೆ ಒಂದೆರಡು ಕಣ್ಣಿಡೋದು, ಒಂದೆರಡು ಮೆಣಸಿನಕಾಳಿಟ್ಟು ಕಣ್ಣು ಥರ ಮಾಡೋದು, ಮೂಗು ಥರ ಬರೆಯೋದು, ಏನೋ ಫ್ರೂಟ್ಸು ವೆಜಿಟೇಬಲ್ಸು ಅದರಲ್ಲಿ ಏನೋ ಈಗ ಚಪಾತಿ ಆಗಲಿ ದೋಸೆ ಆಗಲಿ ಅದನ್ನೇ ಸ್ವಲ್ಪ ಡೆಕೋರೇಟಿವ್ ಮಾಡಿ ಕೊಡಿ. ಮಕ್ಕಳು ಖಂಡಿತವಾಗ್ಲೂ ಬೇಡ ಅಂದರೆ ಇಷ್ಟಪಟ್ಟು ಕೇಳಿ ಕೇಳಿ ತಿಂತಾರೆ. ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಳಿ. ಮತ್ತು ಇನ್ನೊಂದು ರೆಮಿಡಿ ಏನಪ್ಪ ಅಂದರೆ 1/4 ಸ್ಪೂನ್ ನಿಂಬೆ ರಸ, 1/4 ಸ್ಪೂನ್ ಶುಂಠಿ ರಸ, 1/4 ಸ್ಪೂನ್ ಜೇನುತುಪ್ಪ, ಇದು ಮೂರನ್ನು ಮಿಕ್ಸ್ ಮಾಡಿದ್ರೆ ಒಂದು ಟಾನಿಕ್ ಟೈಪ್ ಆಗುತ್ತೆ. ಈ ಮೂರನ್ನು ಕಾಲು ಸ್ಪೂನ್ ಹಾಕಿದ್ರೆ ಒಂದು 5 ml ಅಷ್ಟು ಆಗುತ್ತೆ. 5 ml ಅಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಅದನ್ನು ಅಷ್ಟೇ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹಾಲು ನೀರು ಏನು ಕುಡಿಸದೆ ಇದನ್ನು 3 ದಿನಕ್ಕೆ ಒಂದು ಸಾರಿ ಕುಡಿಸಿ. ಇದು ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ಹಶ್ವಾಗುತ್ತೆ, ಚೆನ್ನಾಗಿ ಊಟ ಮಾಡ್ತಾರೆ. ಹಾಗೆ ನಾವು ಬಲವಂತ ಮಾಡೋ ಅವಶ್ಯಕತೆ ಇಲ್ಲ. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ತಾಯಂದಿರು ಯಾವುದೇ ಥರದ ಭಯ ಪಡದೆ ಇದನ್ನು ಆರಾಮಾಗಿ ಕೊಡಿಸ್ಬೋದು. 100% ವರ್ಕ್ ಆಗುತ್ತೆ. ಇದು ಶುಂಠಿ ರಸದಲ್ಲಿ ಜೀರ್ಣಕ್ರಿಯೆ ಆಗುವಂತಹ ಅಂಶಗಳು ಬೇಜಾನಿದೆ. ನಿಂಬೆ ರಸದಲ್ಲೂ ಕೂಡ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ. ಇನ್ನು ಜೇನುತುಪ್ಪ ಒಂದು ಆಂಟಿಬಯೋಟಿಕ್ ಅಂತಲೇ ಹೇಳ್ಬೋದು. ಇವೆರಡೂ ಕಹಿ ಅನಿಸಿದಾಗ ಅಂದರೆ ಸ್ವಲ್ಪ ಶುಂಠಿ ನಿಂಬೆ ರಸ ಸ್ವಲ್ಪ ಕಹಿ ಅನಿಸಿದಾಗ ಜೇನುತುಪ್ಪ ಸ್ವಲ್ಪ ಹಾಕಿದ್ರೆ ಅದು ಎರಡನ್ನೂ ಅವಾಯ್ಡ್ ಮಾಡಿ. ಈಕ್ವಲ್ ಆಗುತ್ತೆ, ಕಹಿ ಆ ಥರ ಅನಿಸಲ್ಲ. ಅದಕ್ಕೋಸ್ಕರ ಜೇನುತುಪ್ಪ ಹಾಕೋದು ಅಷ್ಟೇ. ಇದು ಅಷ್ಟೇ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳಿಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಸಿರಪ್ ಆ ಥರ ಟ್ಯಾಬ್ಲೆಟು ಟಾನಿಕ್ ಆ ಥರ ಏನೂ ಅವಶ್ಯಕತೆ ಇರಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅವಶ್ಯಕತೆಯೂ ಇರಲ್ಲ. ಇದನ್ನೊಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಇದು ತಿನ್ನಿಸೋದ್ರಿಂದ ಕೂಡ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಹಸುವು ಚೆನ್ನಾಗಾಗುತ್ತೆ. ಇದರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಶುಂಠಿ, ನಿಂಬೆ ರಸ, ಜೇನುತುಪ್ಪ ಇದನ್ನು ತಿನ್ನಿಸೋದ್ರಿಂದ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಸಿರಪ್ ಥರ ಕುಡಿಸೋದ್ರಿಂದ ಕೆಮ್ಮು, ಕಫ ಎಲ್ಲ ಕಂಟ್ರೋಲ್ ಆಗುತ್ತೆ. ಕೋಲ್ಡ್ ಆಗದೆ ಇರೋ ಥರ ಅವಾಯ್ಡ್ ಮಾಡುತ್ತೆ. ಇದೆಲ್ಲ ನ್ಯಾಚುರಲ್ ಆಗಿ ಒಂದು ನ್ಯಾಚುರಲ್ ಆದಂತಹ ರೆಮಿಡೀಸ್ ಅಂತಲೇ ಹೇಳ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಭಯ ಆತಂಕ ಏನೂ ಇರೋದಿಲ್ಲ. ಈ ಥರ ಹೋಮ್ ರೆಮಿಡೀಸನ್ನ ಮಾಡೋದ್ರಿಂದ ಮಕ್ಕಳು ಹೆಲ್ದಿಯಾಗೂ ಇರ್ತಾರೆ. ಈಗ ಹಾಸ್ಪಿಟಲಲ್ಲಿ ಆ ಸಿರಪ್ಗೆಲ್ಲ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಯಾವಾಗಲೂ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಅದೆಲ್ಲ ಕಾಮನ್, ಈಗೆಲ್ಲ ಅದೇ ಥರನೇ ಇರೋದು. ಆದರೂ ನಾವು ಈ ಥರ ಮನೆಯಲ್ಲಿ ಫ್ರೆಶ್ ಆಗಿ ಒಂದು ರೆಮಿಡಿನ ಮಾಡಿಕೊಟ್ಟಾಗ ನಮಗೂ ಖುಷಿ ಆಗುತ್ತೆ, ಹೆಲ್ದಿ ಕೂಡ ಅಂತ ಅನಿಸುತ್ತೆ. ಹೆಲ್ದಿ ಅನಿಸೋದಲ್ಲ, ಹೆಲ್ದಿ ಕೂಡ. ಹಾಗೆ ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿ ಜೊತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.